ಮೆಣಸಿನಕಾಯಿ ಎಂದರೆ ಖಾರ ಘಾಟು ಎಂಬ ವಿಚಾರ ಯಾರಿಗಾದರೂ ನೆನಪಾಗಬಹುದು. ಆದರೆ ಬರ ಮತ್ತು ಅತಿ ಹೆಚ್ಚು ಬಿಸಿಲಿಗೆ ಹೆಸರಾದ ಬಳ್ಳಾರಿ ಜಿಲ್ಲೆಯಲ್ಲಿ ಅದೇ ಮೆಣಸಿನಕಾಯಿ ಕೃಷಿಕರ ಬಾಳಿಗೆ ಆಧಾರವಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ. ಸುಸಜ್ಜಿತವಾಗಿ ನಿರ್ಮಿಸಲಾದ ಹಸಿರು ಮನೆಗಳು ಹಾಗೂ ಶೆಡ್ನೆಟ್ಗಳು, ಟ್ರೇಗಳಲ್ಲಿ ಗೊಬ್ಬರ ತುಂಬಿಸಿ ಬೀಜ ಬಿತ್ತಿ ನೀರು ಉಣಿಸುತ್ತಿರುವ ಮಹಿಳಾ ಕಾರ್ಮಿಕರು. ಬಳ್ಳಾರಿ ತಾಲೂಕಿನ ಸಿರುವಾರ ಹಾಗೂ ಕಪ್ಪಗಲ್ಲು ಗ್ರಾಮಗಳ ಪರಿಸರದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದೃಶ್ಯಗಳಿವು. ಹೆಸರುವಾಸಿಯಾದ ಬಳ್ಳಾರಿ ಜಿಲ್ಲೆ ಇಂದು ಕರ್ನಾಟಕದ ಪ್ರಮುಖ ಮೆಣಸಿನಕಾಯಿ ಉತ್ಪಾದಕ ಜಿಲ್ಲೆಯಾಗಿ ಪ್ರಸಿದ್ಧಿ ಪಡೆದಿದೆ. ಒಣ ಹವಾಮಾನ ಮತ್ತು ಫಲವತ್ತಾದ ಮಣ್ಣಿನಿಂದಾಗಿ ಗುಣಮಟ್ಟದ ಮೆಣಸಿನಕಾಯಿ ಬೆಳೆಗೆ ಈ ಪ್ರದೇಶ ಪೂರಕವಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಬಳ್ಳಾರಿ ಜಿಲ್ಲೆಗೆ ಮೆಣಸಿನಕಾಯಿಯನ್ನು ಆಯ್ಕೆ ಮಾಡಲಾಗಿದೆ. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಇದಕ್ಕೆ ಅಗತ್ಯ ಆರ್ಥಿಕ ನೆರವು ನೀಡುವ ಮೂಲಕ ಜಾಗತಿಕ ಮಾರುಕಟ್ಟೆಗೆ ಸಂಪರ್ಕ ಕಲ್ಪಿಸುತ್ತಿದೆ. ಸ್ಥಳೀಯವಾಗಿ ನೆರಳು ಪರದೆ ಮನೆ ಎಂದೇ ಖ್ಯಾತಿಯಾಗಿರುವ ಈ ಆಧುನಿಕ ನರ್ಸರಿ ಕೇಂದ್ರಗಳನ್ನು ಆರಂಭಿಸಲು ಸರ್ಕಾರಗಳು ಶೇಕಡ 50ರಷ್ಟು ಸಬ್ಸಿಡಿ ನೀಡುತ್ತಿವೆ. ಸರ್ಕಾರದ ಈ ಪ್ರೋತ್ಸಾಹದಿಂದಾಗಿ ಕೃಷಿಕರು ಅತ್ಯಂತ ಉತ್ಸಾಹದಿಂದ ಶೆಡ್ನೆಟ್ ನರ್ಸರಿಗಳತ್ತ ಮುಖ ಮಾಡುತ್ತಿದ್ದಾರೆ. ಸುತ್ತಮುತ್ತಲಿನ ರೈತರು ನೀಡುವ ಬೀಜಗಳನ್ನು ಪಡೆದು ಆಧುನಿಕ ತಂತ್ರಜ್ಞಾನದೊಂದಿಗೆ ಇಲ್ಲಿ ಮೆಣಸಿನ ಸಸಿಗಳನ್ನು ಬೆಳೆಸಿಕೊಡಲಾಗುತ್ತಿದೆ. ಹತ್ತಿ ಮತ್ತು ಮೆಕ್ಕೆಜೋಳಕ್ಕೆ ಹೋಲಿಸಿದರೆ ಮೆಣಸಿನಕಾಯಿ ಸಸ್ಯೋತ್ಪಾದನೆ ಇಲ್ಲಿನ ರೈತರಿಗೆ ಗರಿಷ್ಠ ಲಾಭ ತರುತ್ತಿದೆ. ಬಳ್ಳಾರಿಯ ಅತಿ ತಾಪಮಾನವನ್ನು ಶೇಕಡ 50ರಷ್ಟು ತಡೆಹಿಡಿಯುವ ಸಾಮರ್ಥ್ಯ ಈ ಶೆಡ್ನೆಟ್ಗಳಿಗಿವೆ. ಇದು ಸಸಿಗಳಿಗೆ ರೋಗಬಾಧೆ ತಡೆಯುವ ಜೊತೆಗೆ ಕೃಷಿ ಇಳುವರಿಯನ್ನು ದುಪ್ಪಟ್ಟು ಮಾಡಲು ನೆರವಾಗುತ್ತದೆ. ಟ್ರೇಗಳಲ್ಲಿ ಬಿತ್ತಿದ ಬೀಜಗಳು 6 ದಿನಕ್ಕೆ ಮೊಳಕೆ ಬರುತ್ತದೆ. ದಿನ ಬಿಟ್ಟು ದಿನ ನೀರು ಹಾಯಿಸಿದರೆ 45ರಿಂದ 50 ದಿನಗಳಲ್ಲಿ ಆರೋಗ್ಯಕರ ಸಸಿಗಳು ರೈತರ ಕೈ ಸೇರಲು ಸಿದ್ಧವಾಗುತ್ತವೆ. ದೂರದರ್ಶನದೊಂದಿಗೆ ಕೃಷಿಕ ಬಸವರಾಜ್ ಟ್ರೇಗಳಲ್ಲಿ ಸಾವಯವ ಗೊಬ್ಬರದೊಂದಿಗೆ ಬೀಜ ಹಾಕಿ 6 ದಿನ ಮುಚ್ಚಿಡಲಾಗುತ್ತದೆ. 7ನೇ ದಿನದಿಂದ ಮೊಳಕೆ ಮೂಡಲು ಆರಂಭವಾಗುತ್ತದೆ. 45ರಿಂದ 50 ದಿನಕ್ಕೆ ಗುಣಮಟ್ಟದ ಸಸಿಗಳನ್ನು ರೈತರಿಗೆ ನೀಡಲಾಗುತ್ತಿದ್ದು, ಈ ಬಾರಿ ಮೆಣಸಿನ ಸಸಿಗಳಿಗೆ ಭಾರಿ ಬೇಡಿಕೆ ಇದೆ ಎಂದು ವಿವರಿಸಿದರು. ಫಸ್ಟ್ ಬೀಜ ಹಾಕ್ತೀವಿ ಸರ್. ಟ್ರೈಯಲ್ಲಿ ಬೀಜ ಹಾಕಿ 6 ದಿವಸ ಕಟ್ಟಿಡ್ತೀವಿ ಸರ್. ಅದನ್ನ ಕಟ್ಟಿಟ್ಟ ಮೇಲೆ ಅದು 7ನೇ ದಿವಸಕ್ಕೆ ನಾವು ಅದು ಬೆಡ್ ಇದ್ರೆ ರೆಡಿ ಮಾಡ್ಕೊಂಡು ಅದು ಕೆಳಗೆ ಇಳಿಸ್ಬಿಡ್ತೀವಿ ಸರ್. ಅದು 7ನೇ ದಿವಸದಲ್ಲಿ ಜರ್ಮಿನೇಷನ್ ಬರುತ್ತೆ ಸರ್. ಅದಕ್ಕೆ ಕಂಟಿನ್ಯೂ 7 ದಿವಸ ಆದ್ಮೇಲೆ 1 ದಿವಸ ಬಿಟ್ಟು 1 ದಿವಸ ನೀರು ಬಿಡ್ತೀವಿ ಸರ್. ಅದಕ್ಕೆ ಕಂಟಿನ್ಯೂ. ಆಮೇಲೆ 10 ದಿವಸಗಳಿದ್ದ ನಾವು ನ್ಯೂಟ್ರಿಯೆಂಟ್ ಕೊಡ್ತೀವಿ ಸರ್. ಅದಕ್ಕೆ 10 ದಿವಸ 25 ಒಟ್ಟು ಒಂದು ವಾರಕ್ಕೊಂದ್ಸಲ ನ್ಯೂಟ್ರಿಯೆಂಟ್ ಕೊಟ್ಟು 40-45 ದಿವಸ ಆದಮೇಲೆ ಅವ್ರು ಯಾವ 50 ದಿವಸವರೆಗೆ ಅವ್ರು ಬಂದು ತಗೊಂಡು ಹೋಗ್ತಿರ್ತಾರೆ ಸರ್. ಕಾರ್ಮಿಕ ಮಹಿಳೆ ಸರಸ್ವತಿ ಪ್ರತಿನಿತ್ಯ ಟ್ರೇಸ್ ಸ್ವಚ್ಛಗೊಳಿಸಿ ಕೋಕೋಪಿಟ್ ಗೊಬ್ಬರ ತುಂಬಿಸಿ ಬೀಜ ಬಿತ್ತಲಾಗುತ್ತದೆ. ಬೇರೆ ಕೃಷಿ ಕೆಲಸಕ್ಕೆ ಹೋಲಿಸಿದರೆ ಇದು ಶ್ರಮ ಹಾಗೂ ಶ್ರದ್ಧೆ ಬೇಡುವ ಕೆಲಸವಾಗಿದೆ. ಸಸಿ ಉತ್ಪಾದನೆಗೆ ಅತ್ಯುತ್ತಮ ವಿಧಾನ ಇದಾಗಿದೆ ಎಂದರು. ಟ್ರೈ ಎಲ್ಲ ತೊಳಿತೀವಿ, ಕ್ಲೀನ್ ಮಾಡಿ ಬೀಜ ಹಾಕ್ತೀವಿ, ಗೊಬ್ಬರ ತುಂಬ್ತೀವಿ, ಕೂಲಿಂಗ್ ಮಾಡ್ತೀವಿ, ಇವು ಪ್ಯಾಕ್ ಮಾಡ್ತೀವಿ, ಕಳೆ ತೆಗಿತೀವಿ, ನೀರು ಬಿಡ್ತೀವಿ, ಸಸಿ ಬೆಳೆಸ್ತೀವಿ. ಬೆಳಗ್ಗೆ 7 ಗಂಟೆಗೆ ಬರ್ತೀವಿ, ಸಾಯಂಕಾಲ 6 ಗಂಟೆಗೆ ಹೋಗ್ತೀವಿ. ಇದು ಟ್ರೈ ಕಿತ್ತಬೇಕು, ತೊಳಿಬೇಕು, ಕೂಲಿಂಗ್ ಮಾಡೋಕು, ಗೊಬ್ಬರ ತುಂಬಬೇಕು, ಮತ್ತು ಪ್ಯಾಕ್ ಮಾಡೋಕು, ಬೀಜ ಹಾಕ್ಬೇಕು, ಮತ್ತೆ ಇಡಬೇಕು. ಪದವೀಧರ ಕೃಷಿಕ ರಾಜೇಶ್ ಬಾಬು ತಾವು ಬಿಕಾಂ ಪದವೀಧರರಾಗಿದ್ದು ಅಂದಾಜು 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತೋಟಗಾರಿಕಾ ಮಿಷನ್ನ ಶೇಕಡ 50ರಷ್ಟು ಸಹಾಯಧನ ಪಡೆದು ಶೆಡ್ನೆಟ್ ನಿರ್ಮಿಸಿರುವುದಾಗಿ ತಿಳಿಸಿದರು. ಸುತ್ತಮುತ್ತಲಿನ ರೈತರಿಗೆ ಸಸಿ ಪೂರೈಸುವುದರ ಜೊತೆಗೆ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸಿರುವ ಸಂತಸವಿದೆ ಎಂದು ತಿಳಿಸಿದರು. ಇಲ್ಲಿ ನಾವು ಹೆಚ್ಚಾಗಿ ಮೆಣಸಿನಕಾಯಿ ಸಸಿಗಳನ್ನು ತಯಾರು ಮಾಡ್ತೇವೆ. ರೈತರು ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ನಮ್ಮ ಸಿರುವಾರ, ಕಪ್ಪಗಲ್ಲು, ಸೋಮಸಮುದ್ರ, ಮೋಕಾದವರೆಲ್ಲ ನಮ್ಮ ರೈತರು ಇಲ್ಲಿ ಬಂದು ನಮಗೆ ಬೀಜ ಕೊಡ್ತಾರೆ, ಮೆಣಸಿನ ಬೀಜ ಕೊಡ್ತಾರೆ. ಅದನ್ನು ನಾವು 45 ದಿನ ಬೆಳೆಸಿ ಸಸಿ ಮಾಡಿ ಅವರಿಗೆ ಒಳ್ಳೆ ಆರೋಗ್ಯವಾದ ಸಸಿಯನ್ನು ನಾವು ಅವರಿಗೆ ಪ್ರಿಪೇರ್ ಮಾಡಿ ಅವ್ರಿಗೆ ಕೊಡ್ತೇವೆ. 5 ವರ್ಷದಿಂದ ನನಗೆ ಉತ್ತಮವಾದ ರಿಸಲ್ಟ್ ಬಂದಿದೆ.
ಸಹಾಯಕ ತೋಟಗಾರಿಕಾ ಅಧಿಕಾರಿ ಸುನೀಲ್ ಕುಮಾರ್, ಬಳ್ಳಾರಿಯ ಬಿಸಿಲಿನ ತಾಪ ತಡೆಯಲು ಈ ನೆರಳು ಪರದೆ ಅತ್ಯಂತ ಉಪಯುಕ್ತವಾಗಿದೆ. ಇಲ್ಲಿ ಕೇವಲ ಮೆಣಸಿನಕಾಯಿ ಮಾತ್ರವಲ್ಲದೆ ಋತುವಿಗೆ ತಕ್ಕಂತೆ ಲಾಭ ತಂದುಕೊಡುವ ತರಕಾರಿ ಅಥವಾ ಹೂಗಳನ್ನು ಸಹ ಬೆಳೆಯಬಹುದಾಗಿದೆ ಎಂದರು. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ಶೇಡ್ ನೆಟ್ ಘಟಕಕ್ಕೆ ಸಬ್ಸಿಡಿ ಇರುತ್ತದೆ. 9,28,000 ನಾವು ಸಬ್ಸಿಡಿಯನ್ನು ಇದಕ್ಕೆ ಕೊಟ್ಟಿರ್ತೀವಿ. ಘಟಕದ ವೆಚ್ಚ ಬಂದು 18,60,000 ಆಗಿರುತ್ತದೆ. ಇದರಿಂದ ರೈತರಿಗೂ ಅನುಕೂಲ ಆಗುತ್ತದೆ ಮತ್ತು ಒಂದು ಒಳ್ಳೆ ಉತ್ತಮವಾದ ಸಸಿಗಳನ್ನು ಉತ್ಪಾದನೆ ಮಾಡೋಕ್ಕೆ ಇದು ಸಹಕಾರವಾಗುತ್ತದೆ. ಮತ್ತು ಈಗ ಚಿಲ್ಲಿ ಸೀಡ್ಲಿಂಗ್ಸ್ ಸೀಸನ್ ಇಲ್ಲದಾಗ ಅವರು ಒಂದು ವೆಜಿಟೇಬಲ್ಸ್ ಬೆಳಿಬೋದು, ಇಲ್ಲ ಫ್ಲವರ್ಸ್ ಬೆಳಿಬೋದು. ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ಜೆ. ಶಂಕರಪ್ಪ, ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಕಳೆದ 3 ವರ್ಷಗಳಲ್ಲಿ 24 ಪ್ರಗತಿಪರ ರೈತರು ಸಬ್ಸಿಡಿ ಪಡೆದು ಮೆಣಸಿನಕಾಯಿ, ಕ್ಯಾಪ್ಸಿಕಂ, ಸೇವಂತಿಗೆ ಬೆಳೆದು ಯಶಸ್ವಿಯಾಗಿದ್ದಾರೆ ಎಂದರು. ಈಗ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಇಲಾಖೆಯಿಂದ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಈ ಹಿಂದೆ ಕಳೆದ ವರ್ಷ 3 ವರ್ಷದ ನಾವು ಡಾಟಾ ತೊಗೊಂಡಾಗ 24 ಜನ ರೈತರು ಈ ನೆರಳು ಪರದೆ ಘಟಕ ಶೆಡ್ ನೆಟ್ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ಹೆಚ್ಚಿನ ರೈತರು ಮೆಣಸಿನಕಾಯಿ ಬೆಳೆ, ಕ್ಯಾಪ್ಸಿಕಮ್ಮು, ಸೇವಂತಿಗೆ ಈ ಥರ ವಿವಿಧ ಹಣ್ಣು ಮತ್ತು ಹೂವು ಮತ್ತು ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾವು ಯೋಚಿಸೋದೇನೆಂದರೆ ರೈತರಿಗೆ ಅನುಕೂಲ ಆಗೋಂಥದ್ದು ಕೀಟ ಮತ್ತು ರೋಗದಿಂದ ತಡೆಗಟ್ಟಬಹುದು. ಒಟ್ಟಾರೆ ಕಡಿಮೆ ನೀರು ಹಾಗೂ ಅಧಿಕ ತಾಪಮಾನ ಇರುವ ಕಡೆಯೂ ಶೆಡ್ ನೆಟ್ ಬಳಕೆಯಿಂದ ಮೆಣಸಿನ ಕೃಷಿಯನ್ನು ಕೈಗೊಂಡು ಯಶಸ್ಸು ಪಡೆಯಬಹುದು ಎಂಬುದಕ್ಕೆ ಬಳ್ಳಾರಿ ಮೆಣಸಿನಕಾಯಿ ಕೃಷಿ ಮಾದರಿಯಾಗಿದೆ.